ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಜಿಲ್ಲಾ ಬಲಿಜ ಸಂಘ ತುಮಕೂರು ಇವರ ಸಹಯೋಗದೊಂದಿಗೆ ಶ್ರದ್ಧಾಭಕ್ತಿಯಿಂದ ಪೂಜೆ ಸಲ್ಲಿಸಿ ಕಾಲಜ್ಞಾನಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರ 299ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಗುಬ್ಬಿವೀರಣ್ಣ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಎಸ್ ಪಿ ಚಿದಾನಂದರವರು ಕಾಲಜ್ಞಾನಿ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಅವರ ವಿಚಾರವಾಗಿ ಮಾತನಾಡುತ್ತಾ, ತಮಿಳುನಾಡು, ಆಂಧ್ರಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್, ದೆಹಲಿ, ಕರ್ನಾಟಕ, ದೇಶದೆಲ್ಲೆಡೆ ನಮ್ಮ ಜನಾಂಗ ವಿಸ್ತರಿಸಿಕೊಂಡಿದ್ದಾರೆ. ಎಲ್ಲರನ್ನು ಒಟ್ಟುಗೂಡಿಸಿ ಶ್ರದ್ಧಾಭಕ್ತಿಯಿಂದ ಜಯಂತ್ಯೋತ್ಸವವನ್ನು ಆಚರಿಸಿದರೆ ಬಹಳ ಒಳ್ಳೆಯ ಕಾರ್ಯಕ್ರಮವಾಗಬಹುದು. ಈ ವಿಚಾರವಾಗಿ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಮನವಿ ಮಾಡುವುದಾಗಿ ಹೇಳಿದರು. ಇಡೀ ವಿಶ್ವವೇ ನೋಡುವಂತಹ ಒಂದು ಆಡಳಿತವನ್ನು ಅವರ ಕಾಲದಲ್ಲೇ ನೀಡಿದ್ದಾರೆ. ಅವರು ಆ ಕಾಲದಲ್ಲೇ ಕಲೆ, ಸಾಹಿತ್ಯ, ಧರ್ಮ, ಸಂಸ್ಕೃತಿ ಮತ್ತು ದೇವಸ್ಥಾನಗಳಿಗೆ ಒಳ್ಳೆಯ ಮಹತ್ವ ನೀಡಿದ್ದಾರೆ. ಅಲ್ಲದೆ ಭಕ್ತಿಪಂಥರು, ಪ್ರತಿಪಾದಕ, ಅಲೋಕಪ್ರಿಯ ಸಾಧಕರು, ಕಾಲಜ್ಞಾನಿಗಳು, ವಿಚಾರವಂತರು ಎಂದು ನಾರಾಯಣ ಯತೀಂದ್ರ ಅವರ ಗುಣಗಾನ ಮಾಡಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಒಬಿಸಿ ಮೋರ್ಚಾ ಸ್ಫೂರ್ತಿ ಡೆವಲಪರ್ಸ್ ಎಸ್ ಪಿ ಚಿದಾನಂದ ಅವರು, ಜಿಲ್ಲಾ ಬಲಿಜ ಸಂಘದ ಅಧ್ಯಕ್ಷ ಟಿಆರ್ ಆಂಜಿನಪ್ಪ, ಕಾರ್ಯದರ್ಶಿ ನಿವೃತ್ತ ಪ್ರಾಂಶುಪಾಲ ಎಚ್ ಬಿ ಪ್ರಕಾಶ್, ಮಹಿಳಾ ವಿಭಾಗದ ಅಧ್ಯಕ್ಷೆ ಗಿರಿಜಾಂಬ, ಜಿಲ್ಲಾ ಬಲಿಜ ಸಂಘ ಜಂಟಿ ಕಾರ್ಯದರ್ಶಿ ಜಯಣ್ಣ, ಬಲಿಜ ಸಮಾಜದ ಹಿರಿಯರು, ಮುಖಂಡರು ಉಪಸ್ಥಿತರಿದ್ದರು. ಸಿದ್ಲಿಂಗಪ್ಪನವರೇ ಮತ್ತು ಜಯಣ್ಣನವರೇ ಮತ್ತು ಮಹಿಳಾ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಗಿರಿಜಾಂಬ ಅವರೇ ಮತ್ತು ನಮ್ಮ ಸಹೋದರರಾದಂಥ ಎಸ್ ಪಿ ಶಿವಕುಮಾರ್ ಅವರೇ ಮತ್ತು ಸಾಕಷ್ಟು ಅಧಿಕಾರಿ ವರ್ಗದವರಿದ್ದಾರೆ, ಸಹೃದಯ ನಾಗರಿಕರಿದ್ದೀರಿ ಮತ್ತೆ ನಮ್ಮ ಕುಲಬಂಧುಗಳಿದ್ದೀರಿ. ಮೊದಲನೇದಾಗಿ ಶ್ರೀ ಕ್ಷೇತ್ರ ಆರಾಧ್ಯ ದೈವ ಯೋಗಿ ನಾರಾಯಣರವರನ್ನ ಸ್ಮರಿಸುತ್ತಾ, ಇದೊಂದು ನಮಗೆ ಒಂದು ಸದ್ಭಾವನಾ ಕಾರ್ಯಕ್ರಮಕ್ಕೆ ಹಿಂದಿನ ಸರ್ಕಾರ ಹಾಗೂ ಇಂದಿನ ಸರ್ಕಾರ ಎರಡೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ಸರ್ಕಾರದ ವತಿಯಿಂದ ನಡೆಸಿಕೊಡ್ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಂಥ ಸಂದರ್ಭದಲ್ಲಿ, ಏಕೆಂದರೆ ಪೂಜಾ ಭಾವನೆಯಿಂದ ಪೂಜೆಯನ್ನು ಮಾಡುವಂತ ಸದುಪಯೋಗಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಎರಡೂ ಸರ್ಕಾರಗಳಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಎಲ್ಲ ಗಣ್ಯರಿಗೂ ಕೂಡ ನಾನು ಮತ್ತೆ ನಮ್ಮ ರಾಜಕೀಯ ಪ್ರಮುಖರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಜನಾಂಗ ಯಾವ ರೀತಿ ಬಂತು ಅಂತಂದ್ರೆ, ಮಿಂಡಿಯ ಪರ್ವತದಿಂದ ನಾವೆಲ್ಲ ವಲಸೆ ಬಂದಿದ್ದು ಅಂತ 14ನೇ ಶತಮಾನದಲ್ಲಿ ಈಗ ವಲಸೆ ಬಂದಂತ ಜನಗಳಾಗಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಆಂಧ್ರ ಪ್ರದೇಶದಲ್ಲಿ ಸಾಕಷ್ಟು ಜನ, ತಮಿಳುನಾಡು ಮತ್ತೆ ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್, ದಿಲ್ಲಿ ಎಲ್ಲ ಭಾಗದಲ್ಲೂ ಕೂಡ ನಮ್ಮ ಜನ ಇದ್ದಾರೆ. ಇದಕ್ಕೆ ವೈಶಿಷ್ಟ್ಯವಾದ ಇತಿಹಾಸ ಇದೆ. ಇತಿಹಾಸವನ್ನ ಒಂದು ದಿನ ನಾನು ನಮ್ಮ ಒಂದು ಜನಕ್ಕೆ ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಂಡಿದ್ದೀನಿ. ಒಂದು ದಿವಸ ವಿಶೇಷವಾದಂತಹ ಕಾರ್ಯಕ್ರಮ, ನಾವೆಲ್ಲ ಅಲ್ಲಿಂದ ಮೈಗ್ರೇಟ್ ಆದಂತ ಜನಗಳು ನಾವು. ಈ ಒಂದು ನಿಟ್ಟಿನಲ್ಲಿ ಅನೇಕ ಕೊಡುಗೆ ಸಾಕಷ್ಟು ಇದೆ. ಯಾಕೆಂದ್ರೆ ಕೃಷ್ಣದೇವರಾಯರನ್ನ ನಾವು ಏನಾದರೂ ಸ್ಮರಿಸಿದ್ರೆ, ಅವರು ಮಾಡಿದಂತ ಆಡಳಿತದಲ್ಲಿ ಅವರ ಕಾಲಘಟ್ಟದಲ್ಲಿ ಅವರು ಮಾಡಿದಂತ ಆಡಳಿತ ಯಾವ ಮಟ್ಟಕ್ಕೆ ಕೊಟ್ಟರು, ಇಡೀ ವಿಶ್ವದಲ್ಲಿ ನೋಡುವಂತ ಆಡಳಿತವನ್ನ ಮಾಡಿದಂತ, ಮತ್ತೆ ಒಂದೇ ಒಂದು ಆಡಳಿತದಲ್ಲಿ ಕಲೆಗೆ ಬೆಲೆ ಕೊಟ್ಟರು, ಮತ್ತೆ ಸಾಹಿತ್ಯಕ್ಕೆ ಬೆಲೆ ಕೊಟ್ಟರು, ಧರ್ಮಕ್ಕೆ ಬೆಲೆ ಕೊಟ್ಟರು, ದೇವಸ್ಥಾನಗಳಿಗೆ ಬೆಲೆ ಕೊಟ್ಟರು, ದೇವಸ್ಥಾನಗಳನ್ನ ಶ್ರದ್ಧಾಪೂರ್ವಕವಾಗಿ ಕಟ್ಟಿ ಮತ್ತೆ ಆಡಳಿತವನ್ನು ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಸತ್ಸಂಕಲ್ಪವನ್ನ ಮಾಡಿದ್ದು ಬಲಿಜರಿಗೂ. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಸಾವಿತ್ರಿಬಾಯಿ ಫುಲೆಯವರ ಇತ್ತೀಚಿನ ದಿನಗಳಲ್ಲಿ ನಮಗೆ ಗೊತ್ತಾಗ್ತಾ ಇದೆ, ಎಂತಹ ಒಂದು ತ್ಯಾಗಮಯಿ ನಮ್ಮ ಹೆಣ್ಣು ಮಕ್ಕಳಲ್ಲಿ ಮೊದಲನೇದಾಗಿ ವಿದ್ಯಾಭ್ಯಾಸವನ್ನು ತರಬೇಕು ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪರಿಶ್ರಮವನ್ನು ಪಟ್ಟು ಆವತ್ತು ಗುರುತಿಸಿದವರು ಬ್ರಿಟಿಷ್ ರಾಣಿ ಎಲ್ಲಿ. ಯಾಕಂದ್ರೆ ಎಂತ ವಿಷಯ ಇರಬೇಕು ಹೆಣ್ಣು ಮಗುವಿನಲ್ಲಿ, ಇವರು ಹೆಣ್ಣು ಮಕ್ಕಳಿಗೆ ಮತ್ತೆ ಇಂತಹ ಒಂದು ಮೌಢ್ಯತೆ ಇರ್ತಕ್ಕಂಥ ಕಾಲದಲ್ಲಿ ಅವರು ಒಂದು ಧೈರ್ಯದಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ, ಅದರಲ್ಲೂ ಕೂಡ ಶೋಷಿತ ವರ್ಗದವರಿಗೆ ಅವರು ವಿದ್ಯಾಭ್ಯಾಸವನ್ನು ಕಲಿಸಿಕೊಟ್ಟಿದ್ದು. ನೀವು ಬಹುಶಃ ಡೆಲ್ಲಿ ಮತ್ತೆ ಇತರೆ ರಾಜ್ಯಗಳಿಗೆ ಏನಾದರೂ ಹೋದ್ರೆ ಸಾವಿತ್ರಿಬಾಯಿ ಫುಲೆಯವರ ಫೋಟೋವನ್ನು ಪ್ರತಿಯೊಬ್ಬ SC ಮನೆಯಲ್ಲಿ ಕೂಡ ಹಾಕೊಂಡಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಚಾರ. ಕಾರ್ಯಕ್ರಮ ಸಂತನೆಂದರೆ ದಿವ್ಯತೆಯನ್ನ ಅರಿತವರು,
ಯಾರು ನಮಗೆ ಲೌಕಿಕದಲ್ಲಿ ಜೀವನವನ್ನ ಮಾಡಿಕೊಳ್ತಾ ನಮ್ಮ ಏನು ಗುರುಗಳಾದಂಥ ಯೋಗಿನಾರಾಯಣ ಯತೀಂದ್ರವರು ಅಲೌಕಿಕದ ಬಗ್ಗೆ ಚಿಂತನೆ ಮಾಡಿಕೊಂಡು ಆ ಒಂದು ಪರಮಾತ್ಮನ ದಿವ್ಯಾನುಗ್ರಹವನ್ನ ಪಡೆದು ಪರಮಾತ್ಮನಿಂದ ಆಶೀರ್ವಾದ ಪಡೆದು ಕಾಲಜ್ಞಾನ ಅವರಿಗೆ ಏನು ಗೋಚರವಾಗ್ತಿತ್ತು ಮುಂದೆ ನಡೆಯುವಂತ, ಯಾಕೆಂದ್ರೆ ಭವಿಷ್ಯವನ್ನ ಕಲಿತಾಗ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಕಾಲಜ್ಞಾನಿಗಳಿಗೆ ಇವತ್ತಲ್ಲ ಅವರ ಭವಿಷ್ಯ, ಯಾಕಂದ್ರೆ ಭವಿಷ್ಯ ಹಿಂದೆ ಹೇಗೆ ನಡೆದಿತ್ತು ಅಂತ ಹೇಳ್ತಾ ಇರ್ತಾರೆ, ಮುಂದೆ ನಡೆಯುವಂಥದ್ದು ಹೇಳ್ತಾರೆ. ಅವರ ಒಂದು ಏನೋ ಒಂದು ಹುಟ್ಟಿದಂತ ದಿನಾಂಕ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಎಲ್ಲೋ ಒಂದು ಅದು ಒಂದು ವಿದ್ಯೆ. ಇವರಿಗೆ ಕಾಲಜ್ಞಾನವನ್ನು ಗೊತ್ತಿದೆ ಅಂತಂದ್ರೆ ಭಗವಂತನ ಅನುಗ್ರಹ ಆಗಿತ್ತು ಅವತ್ತು. ಆ ಒಂದು ಅನುಗ್ರಹದಿಂದ ಮುಂದೆ ನಡೆಯಬಹುದಾದ, ಯಾಕೆಂದ್ರೆ 100, 200, 300, 500 ವರ್ಷಗಳ ಭವಿಷ್ಯವನ್ನ ಈಗಾಗಲೇ ನೋಡಿದ್ದಾರೆ. ಈಗಾಗಲೇ ಸಾಕಷ್ಟು ಭವಿಷ್ಯಗಳು ಅದು ನಿಜವಾಗಿದೆ. ಅದು ಕಾಲಜ್ಞಾನ. ಅದಕ್ಕೆ ಕಾಲಜ್ಞಾನಿಗಳು ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರು ವಿಶೇಷವಾದಂತಹ ಅವರ ಒಂದು ತಪಸ್ಸಿನಲ್ಲಿ ಅಂತಹ ಶಕ್ತಿಯನ್ನ ಪಡೆದುಕೊಂಡಿದ್ರು. ಬಂಧುಗಳೇ, ನಾನು ಧ್ರುವ ಕುಮಾರ್ ಅಂತ ಒಬ್ಬರು ವಿಧಾನಸೌಧದಲ್ಲಿ ಕಾರ್ಯದರ್ಶಿ ಕೆಲಸ ಮಾಡಿದವರು ಇತ್ತೀಚೆಗೆ ಸಿಕ್ಕಿದ್ರು. ಅವರು ವಿಚಾರ ಮಾಡಿದಾಗ, ನಮ್ಮಲ್ಲಿ ಅನೇಕವಾದಂಥ ಇತಿಹಾಸವನ್ನ ಮರುಕಳಿಸಿದ್ರೆ, ಇತಿಹಾಸವನ್ನ ಓದಿದ್ರೆ ಸಾಕಷ್ಟು ಜನ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಸಮಾಜ ಸೇವಕರಿದ್ದಾರೆ, ಧಾರಾಳ ತಂದವರಿದ್ದಾರೆ. ಇವನ್ನೆಲ್ಲ ಗುರುತಿಸುವ ಮತ್ತೆ ಏನು ಇತಿಹಾಸವನ್ನ ನಾವು ನೋಡುವಂತಹ ಒಂದು ವ್ಯವಸ್ಥೆ ಆಗಬೇಕು. ಯಾಕೆಂದ್ರೆ ಕೃಷ್ಣರೇ, ನಾವು ಎಲ್ಲ ತಾಲೂಕುಗಳನ್ನು ಕೂಡ ಆಚರಿಸ್ತಾ ಇರೋದ್ರಿಂದ ನಮ್ಮಲ್ಲಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಅದಲ್ಲದೆ ಇವತ್ತು ಸರ್ಕಾರಿ ಕೆಲಸ ಮಾಡ್ತಾ ಇರ್ತಕ್ಕಂಥ ದಿವಸ ವರ್ಕಿಂಗ್ ಡೇ, ಹಾಗಾಗಿ ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಜುಲೈ ತಿಂಗಳಲ್ಲಿ ನಾವು ಸಾಮಾನ್ಯವಾಗಿ ಕಾರ್ಪೊರೇಟರನ್ನು ಮತ್ತೊಮ್ಮೆ ನಾವು ಜ್ಞಾಪಿಸ್ಕೊಡ್ತೇವೆ, ಮತ್ತೊಮ್ಮೆ ಪೂಜಿಸ್ತೇವೆ, ಮತ್ತೊಮ್ಮೆ ಅವರ ಆದರ್ಶಗಳನ್ನು ಪ್ರಚಾರ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ನಾವು ಹಮ್ಮಿಕೊಳ್ತೇವೆ. ಆ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯಿಂದ ಜನರು ಬರ್ತಾರೆ. ಬಹಳ ವಿಶೇಷವಾದಂಥ ಒಂದು ಈ ಜಿಲ್ಲೆಯ ಎಲ್ಲ ಬಂಧುಗಳನ್ನು ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಇನ್ನು ಈಗಾಗಲೇ ನಾಗಪ್ಪನವರು ಹೇಳಿದರು 23/3/2025 ಈ ಮುಂದಿನ ಒಂದು ವಾರದಲ್ಲಿ ಇಲ್ಲಿ ಒಂದು ಕಾರ್ಯಕ್ರಮ, ನಾವು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರೆ ಆ ಕಾರ್ಯಕ್ರಮಕ್ಕೆ ಈಗ ನಾವೆಲ್ಲರೂ ಕೇಳಿದ್ದೇವೆ. ನಾವು ಇತ್ತೀಚೆಗೆ ತಿರುಪತಿಯಿಂದ ತಿರುಮಲೇಶ್ವರರ ಒಂದು ವಿಗ್ರಹವನ್ನು ಇಲ್ಲಿ ತಂದು ಕಲ್ಯಾಣೋತ್ಸವವನ್ನು ಮಾಡಿಸಿದಂಥ ಒಂದು ವಿಶೇಷವಾದಂಥ ಒಂದು ಬಹಳ ಅದ್ದೂರಿಯಾದಂಥ ಕಾರ್ಯಕ್ರಮವನ್ನು ತುಮಕೂರಿನಲ್ಲಿ ನಾವು ಸೇವೆ ಮಾಡಿದೆ. ಅದೇ ರೀತಿ ಇವಾಗ ಕೈವಾರದಲ್ಲೂ ಕೂಡ ಯೋಗಿ ನಾರಾಯಣರ ಒಂದು ಪ್ರತಿಮೆಯನ್ನ ಯಾವ ಹಳ್ಳಿಗಳಿಗೆ ಬೇಕಾಗಿದ್ರು, ಯಾವ ಸ್ಥಳಗಳಿಗೆ ಬೇಕಾಗಿದ್ರು ಕೂಡ ತೆಗೆದುಕೊಂಡು ಹೋಗಿ ಅವರೇ ಬರ್ತಾರೆ. ಕೈವಾರದಿಂದಲೇ ಒಂದು ಟೀಮ್ ಬರ್ತಾರೆ. ಅವರೆಲ್ಲ ಕೂಡ ಶಾಸ್ತ್ರೋಕ್ತವಾಗಿ ಪೂಜೆಗಳನ್ನ ಮಾಡಿ, ಸಾಧ್ಯ ಆದರೆ ಜಯರಾಮರು ಕೂಡ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯೋಗಿ ನಾರಾಯಣರ ಆದರ್ಶಗಳೇನಿರ್ತವೆ ಅವನ್ನೆಲ್ಲವನ್ನು ವಿಶೇಷವಾದಂಥ ಒಂದು ಭಾಷಣದ ಮುಖಾಂತರ ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ಈಗ ಕೈವಾರದಲ್ಲಿ ನಡೆದಿದೆ.